ಇನ್ನು ರಾಜ್ಯಾದ್ಯಂತ ಸುರಿತಾ ಇರುವಂತಹ ಭಾರಿ ಮಳೆ ಭಾರಿ ಮಳೆಯಿಂದಾಗಿ 20ಕ್ಕೂ ಹೆಚ್ಚು ಅಂಗಡಿಗಳು ಜಲಾವೃತವಾಗಿವೆ. ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಒಂದು ಮಳೆಯಿಂದಾಗಿ ಬೆಳಗಾವಿಯ ಬೈಲಹೊಂಗಲದಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿವೆ. ಡಮ್ಮಣಗಿ ಕಾಂಪ್ಲೆಕ್ಸ್ನ ಅಂಗಡಿಗಳಿಗೆ ನೀರು ನುಗ್ಗಿದೆ. ನೀರು ಹೊರಹಾಕೋದಕ್ಕೆ ಪಾಪ ಮಾಲೀಕರು, ಅಲ್ಲಿದ್ದಂಥ ಸಿಬ್ಬಂದಿ ಎಲ್ಲರೂ ಕೂಡ ಹೆಣಗ ಆಡ್ತಾ ಇದ್ದಾರೆ. 3 ವರ್ಷಗಳಿಂದ ಈ ಮಳೆ ಸಮಸ್ಯೆ ಹೀಗೇ ಇದೆ. ಒಂಚೂರು ಮಳೆ ಆದರೂ ಕೂಡ ಇಲ್ಲೆಲ್ಲ ನೀರು ಸೇರ್ಕೊಳ್ಳುತ್ತೆ. ನಾವು ಪ್ರತಿ ಬಾರಿಯೂ ಕೂಡ ಮನವಿ ಮಾಡಿದ್ದೀವಿ, ದಯವಿಟ್ಟು ಇದನ್ನು ಸರಿಪಡಿಸ್ಕೊಡಿ ಅಂತೇಳಿ. ಆದರೆ ಯಾರೂ ಕೂಡ ಇತ್ತ ಗಮನ ಹರಿಸೋದಿಲ್ಲ ಅಂಥೇಳಿ ಪುರಸಭೆ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ನಾವು ಪ್ರತಿನಿಧಿ ಸಹದೇವ ಮಾನೆ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ನಾನೀಗ ಬೈಲಹೊಂಗಲ ಪಟ್ಟಣದ ಬಸ್ ನಿಲ್ದಾಣದ ಎದುರುಗಡೆ ಭಾಗದಲ್ಲಿ ಇರುವಂಥದ್ದು. ಒಂದು ಕಡೆ ನಿನ್ನೆ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನು ನಿನ್ನೆ ಆ ಒಂದು ದೃಶ್ಯಾವಳಿಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಈ ಏನು ರಸ್ತೆಗಳನ್ನು ತೋರಿಸ್ತಾ ಇದ್ದೇನೆ ಇವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ನದಿಗಳಂತಾಗಿ ಮಾರ್ಪಟ್ಟಿದ್ವು. ಇಲ್ಲಿ ಬಹುತೇಕ ನೀರನ್ನು ಹೊರತುಪಡಿಸಿದರೆ ಬೇರೆ ಏನೂ ಕಾಣ್ತಾ ಇರಲಿಲ್ಲ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿತ್ತು. ಈ ಒಂದು ಮಳೆಯ ಎಫೆಕ್ಟ್ ಏನಿದೆ ಇದು ಅಂಗಡಿಕಾರರ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಆಗಿರುವಂಥದ್ದು. ಈ ಒಂದು ಡಮ್ಮನಿಗೆ ಅನ್ನುವಂಥ ಕಾಂಪ್ಲೆಕ್ಸ್ ಏನಿದೆ ಇದು ಕಂಪ್ಲೀಟ್ ಆಗಿ ಕೆಳಗಡೆ ಭಾಗದಲ್ಲಿ ಮುಳುಗಡೆ ಆಗಿರುವಂಥದ್ದನ್ನು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸುಮಾರು 20ಕ್ಕೂ ಅಧಿಕ ಅಂಗಡಿಗಳಿಲ್ಲಿರುವಂಥದ್ದು. ಈ ಒಂದು ಅಂಗಡಿಗಳು ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂಥದ್ದು. ಏನು ನೀರನ್ನು ಮೋಟಾರ್ ಮೂಲಕ ಹೊರ ಹಾಕುವಂಥದ್ದನ್ನು ಈಗಾಗಲೇ ರಾತ್ರಿ ಇಡೀ ಇಲ್ಲಿರುವಂತಹ ಅಂಗಡಿಕಾರರು ಮಾಡಿರುವಂಥದ್ದು. ಅದರ ಜೊತೆಗೆ ಈಗ ಒಳಗಡೆ ಭಾಗದಲ್ಲಿ ಏನು ನೀರು ಸೇರಿಕೊಂಡಿತ್ತು ಅದನ್ನು ಕೂಡ ಸ್ವಚ್ಛ ಮಾಡುವಂಥ ಕೆಲಸವನ್ನು ಇಲ್ಲಿರುವಂತಹ ಕಾರ್ಮಿಕರು, ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸ್ತೇನೆ. ಸರಿ, ಯಾವ್ಯಾವ ಅಂಗಡಿಗಳಿದಾವೆ, ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ? ಒಂದು 7-8 ಟೀಲರ್ ಅಂಗಡಿ ಇದಾವೆ ರೀ. ಆನಂತರ ಮೊಬೈಲ್ ಶಾಪ್ ಒಂದು 4-5 ಮೊಬೈಲ್ ಶಾಪ್ ಇದಾವೆ ರೀ. ನಂತರ ಕಟ್ಟಿಂಗ್ ಶಾಪು ಇವೆಲ್ಲ ಅದಾವೆ ರೀ. ಪ್ರತಿ ಮೂರು ವರ್ಷ ಆದ ಕಂಟಿನ್ಯೂ ನಮ್ಗೆ ನೀರು ಬರಾಕೈತಿ. ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಬಂದೇ ಇಲ್ಲ. ಇಲ್ಲಿ ಅಂಗಡಿಗಳಲ್ಲಿ ಯಾವ್ಯಾವ ಸಾಮಾನು ಇದ್ದವು ರೀ, ಎಲ್ಲ ಹಾಳಾಗಿದಾವ? ಹೆಂಗೆ? ನಮ್ಮ ಅಂಗಡಿಯಾಗ ರೀ 4 ಎಲೆಕ್ಟ್ರಿಕ್ ಮಷೀನ್, ಟೈಲರ್ ಅಂಗಡಿ ನಮ್ದು 4 ಎಲೆಕ್ಟ್ರಿಕ್ ಮಷೀನ, ಮತ್ತು ಒಂದು ಕಮ್ಮಿ ಅಂತಂದ್ರೆ ಒಂದು 50,000 ರೂಪಾಯಿ ಮೆಟೀರಿಯಲ್ ಎಲ್ಲ ನೀರಲ್ಲಿ ಮುಳುಗೋಗಿತ್ತು. ಮಷೀನ್ ಅಂತೂ ಎಲೆಕ್ಟ್ರಿಕ್ ಮಷೀನ್ ಅಂತೂ ವಾಪಸ್ ಇನ್ನು ರಿಪೇರಿ ಹಾಕೋ ಅನ್ನೋದು ಡೌಟ್ ರೀ. ಎಲ್ಲ ಒಳಗೆ ರಾಡಿ ಕುಂತು ಬಿಟ್ಟೈತೆ ರೀ. ಎಲ್ಲ ಭಾಳ ಲಾಸ್ ರೀ. ಈಗ ಮಷೀನ್ ಅಂತಂದ್ರು ಒಂದು ಮಷೀನ್ ಅಂತಂದ್ರು ಈಗ ನಮ್ಮ ಅಂಗಡಿದನೇ ಇಲ್ಲ ಅಂತಂದ್ರು ಒಂದು 2-3 ಲಕ್ಷ ರೂಪಾಯಿ ಲಾಸ್ ರೀ. ಈಗ ಅರ್ಬಿ ಮತ್ತು ಮಷೀನ್ ತುಟ್ಟಿ ಮಷೀನ್ ರೀ. ಎಲ್ಲ ಇವು ಜಾಕ್ ಮಷೀನ್, ಹೈ ಸ್ಪೀಡ್ ಮಷೀನ್ ಅದಾವ್ರಿ, ಕರೆಂಟ್ ಎಲೆಕ್ಟ್ರಿಕ್ ಮಷೀನ್ ಎಲ್ಲ ವೇಸ್ಟ್ ಆದವು ರೀ. ಜೀವನಾನ ಅದ್ರ ಮೇಲೆ ಇತ್ತು ನಿಮ್ದು? ಅದ್ರ ಮೇಲೆ ರೀ. ಅದಿಲ್ದೆ ನಮ್ಮ ಜೀವನ ಇಲ್ಲ ರೀ. ಅದಿಲ್ದ ಜೀವನ ಇಲ್ಲ ಅಂತಂದ್ರೆ ಅದು ನಾವು ದಿನ ಹೊಟ್ಟೆ ತುಂಬಿಸ್ಕೊಳ್ಳೋದು ಅದ್ರ ಮೇಲೆ ರೀ. ಈಗ ಅದಿಲ್ದೆ ನಮ್ಗೆ ಇನ್ನು ಅದು ಯಾವಾಗ ರೆಡಿ ಆಗುತ್ತೆ ಅಲ್ಲಿ ತನಕ ನಾವು ಹೆಂಗೆ ಜೀವನ ಮಾಡ್ಬೇಕು ಅನ್ನೋದು ನಮ್ಗೆ ಈಗ ಕಸ್ಟಮರ್ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗವಲ್ತು ರೀ. ದೊಡ್ಡ ಪ್ರಮಾಣದಲ್ಲಿ ನೀರು ಬಂದ್ರು ಯಾಕೆ ಅಧಿಕಾರಿಗಳು ಯಾರು ಬಂದು ಕೇಳಿದ್ರ? ಯಾರು ಇನ್ನೂರಿಗೆ ಯಾರು ಬಂದಿಲ್ಲ ರೀ. ಯಾರು ಕೇಳಾಕಂತೂ ಯಾರೂ ಬಂದಿಲ್ಲ ರೀ. ಇಲ್ಲಿ ಲೋಕಲ್ ನಗರಸಭೆ ಆಯುಕ್ತರಿದ್ದಾರೆ, ಅದ್ರ ಜೊತೆಗೆ MLA ಅವರು ಇದ್ದಾರೆ, ಅದ್ರ ಜೊತೆಗೆ ಅಗ್ನಿಶಾಮಕದವ್ರು ಇದ್ದಾರೆ. ಯಾರ ಬಂದು ನಿಮ್ಮ ಕಷ್ಟ ಕೇಳತ್ತಾರ? ಯಾರು ಬರಲ್ರಿ. ಅಗ್ನಿಶಾಮಕದವ್ರಿಗೆ ಎಷ್ಟೇ ನಾವು ಫೋನ್ ಮಾಡಿದ ಮೇಲೆ ಪಟ್ನ ಬಂದಿದ್ದಾರೆ. ಮತ್ತು ಅವರು ಇಲ್ಲ ಅನ್ನಂಗೆಲ್ಲ ಅವ್ರು ಬಂದು ನೀರು ಕಂಟ್ರೋಲ್ ಮಾಡಿರು. ಇಲ್ಲ ಅಂದ್ರೆ ಇನ್ನೂ ಪೂರ್ತಿ ಮುನುಗ್ತೈತ್ರಿ ಅದ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ ಮಾನೆ, TV9 ಬೆಳಗಾವಿ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಭಟ್ಕಳದ ಸರ್ಕಾರಿ ಆಸ್ಪತ್ರೆಯೊಳಗೆ ನೀರು ನುಗ್ಗಿ ಸಾಕಷ್ಟು ತೊಂದರೆಗಳಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಸುರಿತಾ ಇರುವಂತಹ ಒಂದು ಮಳೆ ಭಟ್ಕಳ ಸರ್ಕಾರಿ ಆಸ್ಪತ್ರೆಯೊಳಗೂ ಕೂಡ ನೀರು ನುಗ್ಗಿದೆ. ಕೆಲವೇ ಗಂಟೆಯಲ್ಲಿ ನೀರು ತೆರವು ಮಾಡಿದರೆ ಸಿಬ್ಬಂದಿ. ಆಸ್ಪತ್ರೆಯ ಸ್ವಾಗತ ಕೊಠಡಿ, ವಾರ್ಡ್ಗಳಿಗೆ ನೀರು ನುಗ್ಗಿತ್ತು. ರೋಗಿಗಳು ಮತ್ತು ಸಂಬಂಧಿಕರು ನೀರಿನಲ್ಲಿ ಸ್ವಲ್ಪ ಹೊತ್ತು ಪರದಾಡಿದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಬಟ್ ತಕ್ಷಣಕ್ಕೆ ಅಲ್ಲಿದ್ದಂತಹ ಸಿಬ್ಬಂದಿ ಅದನ್ನು ಎಚ್ಚೆತ್ತುಕೊಂಡು ನೀರನ್ನೆಲ್ಲವನ್ನು ಕೂಡ ಈಗ ಹೊರಹಾಕಿ ಶುದ್ಧಗೊಳಿಸಿದ್ದಾರೆ. ಇದು ಭಟ್ಕಳದ ಸರ್ಕಾರಿ ಆಸ್ಪತ್ರೆಯೊಳಗೂ ಕೂಡ ನೀರು ನುಗ್ಗಿತ್ತು. ಬಟ್ ಅಲ್ಲಿದ್ದಂಥ ಸಿಬ್ಬಂದಿ ತಕ್ಷಣಕ್ಕೆ ಅದನ್ನು ಸರಿಪಡಿಸಿದ್ದಾರೆ. ಹೀಗೆ ರಾಜ್ಯಾದ್ಯಂತ ಈಗ ಮಳೆಯ ಆರ್ಭಟ ಜೋರಾಗಿದೆ. ಮುಂಗಾರು ಕೂಡ ಚುರುಕುಗೊಳ್ತಾ ಇರೋದ್ರಿಂದಾಗಿ ಇನ್ನೇನು ರಾಜ್ಯಕ್ಕೂ ಕೂಡ ಪ್ರವೇಶ ಮಾಡಿದೆ. ಸೊ ಹಾಗಾಗಿ ಇನ್ನೇನು ಎಲ್ಲ ಕಡೆ ಮಳೆ ಆಗ್ತಾ ಇದೆ. ಮಳೆ ಒಳ್ಳೆಯದು, ಬಟ್ ಈ ಥರದ ಒಂದಷ್ಟು ಅವಾಂತರಗಳು ಸೃಷ್ಟಿ ಆಗ್ತಾ ಇರುವಂಥದ್ದು ಜನರಿಗೆ ಕಿರಿಕಿರಿ ಉಂಟು ಮಾಡ್ತಾ ಇದೆ.